ಆತ್ಮೀಯರೇ, ಮುಂಜಾನೆಯ ಮಂಜು ಹಸಿರು ಎಲೆಯ ಮೇಲೆ ಗಾಳಿಗೆ ಅತ್ತಿತ್ತ ಸುರಿಯುವಂತೆ ಇಂದು ಮನುಷ್ಯನ ಮನಸ್ಸು ಬದುಕಿನ ಒತ್ತಡಗಳ ನಡುವೆ ನಲುಗುತ್ತಿದೆ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದ್ದರೂ ಒಳಗೆ ಆತಂಕ, ಅನಿಶ್ಚಿತತೆ, ಸ್ಪರ್ಧೆ ಮತ್ತು ನಿರೀಕ್ಷೆಗಳ ಸುಳಿಗಾಳಿ ಬೀಸುತ್ತಲೇ ಇರುತ್ತದೆ. ಈ ಸುಳಿಗಾಳಿಯ ಹೆಸರೇ ಮಾನಸಿಕ ಒತ್ತಡ. ಇದನ್ನು ನಿರ್ಲಕ್ಷಿಸಿದರೆ ಅದು ಆರೋಗ್ಯ ಕದಡುತ್ತದೆ. ಅರ್ಥ ಮಾಡಿಕೊಂಡು ನಿರ್ವಹಿಸಿದರೆ ಬದುಕಿಗೆ ಸಮತೋಲನವನ್ನು ಒದಗಿಸುತ್ತದೆ. ಬದುಕಿನ ಓಟದಲ್ಲಿ ನಾವು ಅನೇಕ ಬಾರಿ ಸಮಸ್ಯೆಗಳನ್ನು ಪರಿಹರಿಸುವ ಬದಲಾಗಿ ಅವುಗಳ ಬಗ್ಗೆಯೇ ಚಿಂತಿಸುತ್ತಾ ಮನಸ್ಸಿನಲ್ಲಿ ಭಾರವನ್ನು ಹೊತ್ತುಕೊಳ್ಳುತ್ತೇವೆ. ಅದೇ ಭಾರ ಕ್ರಮೇಣ ಮಾನಸಿಕ ಒತ್ತಡವಾಗಿ ರೂಪುಗೊಳ್ಳುತ್ತದೆ. ಈ ಒತ್ತಡ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ನಿರ್ವಹಿಸುವುದು ಇಂದಿನ ಅಗತ್ಯ ಜೀವನ ಕೌಶಲವಾಗಿದೆ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡ ಎಂಬುದು ಬಹುತೇಕ ಎಲ್ಲರ ಜೀವನದ ಭಾಗವಾಗಿದೆ. ವಿದ್ಯಾರ್ಥಿಯಿಂದ ಹಿಡಿದು ಉದ್ಯೋಗಿಯವರೆಗೆ, ರೈತನಿಂದ ಹಿಡಿದು ಉದ್ಯಮಿಯವರೆಗೆ, ಗೃಹಿಣಿಯಿಂದ ಹಿಡಿದು ಮಕ್ಕಳವರೆಗೆ ಪ್ರತಿಯೊಬ್ಬರೂ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಸರಿಯಾಗಿ ನಿಯಂತ್ರಿಸದ ಒತ್ತಡ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ, ಕುಟುಂಬ ಸಂಬಂಧಗಳು ಮತ್ತು ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು. ಒತ್ತಡವೆಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೇಡಿಕೆಗಳು, ನಿರೀಕ್ಷೆಗಳು ಅಥವಾ ಸವಾಲುಗಳು ಎದುರಾದಾಗ ಮನಸ್ಸು ಮತ್ತು ದೇಹ ತೋರುವ ಪ್ರತಿಕ್ರಿಯೆಯೇ ಒತ್ತಡ. ಸ್ವಲ್ಪ ಪ್ರಮಾಣದ ಒತ್ತಡ ವ್ಯಕ್ತಿಯನ್ನು ಹೆಚ್ಚು ಜಾಗೃತರನ್ನಾಗಿ ಮಾಡಬಹುದು. ಆಯಾಸ, ಸುಸ್ತು, ತಲೆನೋವು, ನಿದ್ರಾಹೀನತೆ, ಕೋಪ, ಅಸಹನೆ, ಆತಂಕ, ಏಕಾಗ್ರತೆಯ ಕೊರತೆ, ಹಸಿವಿಲ್ಲದಿರುವುದು, ರಕ್ತದೊತ್ತಡ ಮುಂತಾದ ಲಕ್ಷಣಗಳು ಒತ್ತಡದ ಸೂಚನೆಗಳಾಗಿವೆ. ಒತ್ತಡದಿಂದ ಹೊರಬರುವ ಮೊದಲ ಹೆಜ್ಜೆಯೇ ಅದರ ಮೂಲವನ್ನು ಗುರುತಿಸುವುದು. ಕೆಲವರಿಗೆ ಆರ್ಥಿಕ ಸಮಸ್ಯೆ, ಇನ್ನು ಕೆಲವರಿಗೆ ಉದ್ಯೋಗದ ಒತ್ತಡ, ಕೆಲವರಿಗೆ ಶೈಕ್ಷಣಿಕ ಸ್ಪರ್ಧೆ, ಮತ್ತೊಬ್ಬರಿಗೆ ಕುಟುಂಬದ ಕಲಹಗಳು ಒತ್ತಡ ಕಾರಣವಾಗಿರಬಹುದು. ಸಂದರ್ಭ ಯಾವುದೇ ಇರಲಿ, ಸಮಸ್ಯೆಗಳನ್ನು ನಿರಾಕರಿಸುವ ಬದಲು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸುವುದು ಅಗತ್ಯ. ನನಗೆ ಒತ್ತಡ ಏಕೆ ಉಂಟಾಗುತ್ತಿದೆ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಕಾರಣ ತಿಳಿದಾಗ ಪರಿಹಾರದ ದಾರಿ ಸುಲಭವಾಗುತ್ತದೆ. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವ ಪ್ರಯತ್ನ ಮನಸ್ಸಿನ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡುತ್ತದೆ. ಇಂದು ಮಾಡಬೇಕಾದದ್ದು ಏನು, ನಾಳೆ ಮುಂದೂಡಬಹುದಾದದ್ದು ಏನು ಎಂಬ ಸ್ಪಷ್ಟತೆ ಇದ್ದರೆ ಆತಂಕ ಕಡಿಮೆಯಾಗುತ್ತದೆ. ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ದಾರಿ, ಆರೋಗ್ಯಕರ ಮನಸ್ಸಿಗೆ ಆಧಾರ. ಸಮರ್ಪಕ ನಿದ್ರೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ಒತ್ತಡ ನಿರ್ವಹಣೆಯ ಪ್ರಮುಖ ಅಂಶವಾಗಿದೆ. ವ್ಯಾಯಾಮದ ಸಮಯದಲ್ಲಿ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾದ ಯೋಗ ಮತ್ತು ಧ್ಯಾನ ಒತ್ತಡ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿ ಸಾಧನಗಳಾಗಿವೆ. ಧ್ಯಾನ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ವ್ಯಾಯಾಮಗಳು ಆತಂಕವನ್ನು ನಿಯಂತ್ರಿಸಲು ನೆರವಾಗುತ್ತವೆ. ಪ್ರತಿದಿನ ಕೆಲವೇ ನಿಮಿಷಗಳ ಧ್ಯಾನವು ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಲ್ಲದು. ಔಷಧಿಗಳಿಲ್ಲದೆ ಮನಸ್ಸನ್ನು ಸಮತೋಲನಗೊಳಿಸುವ ಸರಳ ವಿಧಾನದಲ್ಲಿ ಯೋಗ ಪ್ರಮುಖವಾಗಿದೆ. ಒತ್ತಡದ ಸಮಯದಲ್ಲಿ ಅನೇಕರು ಏಕಾಂಗಿತನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ಮಾರ್ಗವಾಗಿದೆ. ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮ್ಮ ಮಾತುಗಳನ್ನು ಕೇಳುವುದೇ ಮನಸ್ಸಿಗೆ ದೊಡ್ಡ ಸಮಾಧಾನವನ್ನು ನೀಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮಗಳು ಅನೇಕ ಜನರ ಒತ್ತಡಕ್ಕೆ ಕಾರಣವಾಗಿವೆ. ಇತರರ ಸಾಧನೆಗಳು, ಐಷಾರಾಮಿ ಜೀವನ ಶೈಲಿ ಅಥವಾ ಯಶಸ್ಸನ್ನು ನಿರಂತರವಾಗಿ ನೋಡುವುದು ಹೋಲಿಕೆಯ ಮನೋಭಾವವನ್ನು ಬೆಳೆಸುತ್ತದೆ. ಮುಖ್ಯವಾಗಿ ನಾವು ಪ್ರತಿಯೊಬ್ಬರ ಜೀವನವು ವಿಭಿನ್ನವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸಾಮಾಜಿಕ ಮಾಧ್ಯಮಗಳನ್ನು ಮಾಹಿತಿ ಮತ್ತು ಸಂವಹನದ ಸಾಧನವಾಗಿ ಬಳಸಬೇಕು, ಜೀವನದ ಮಾನದಂಡವಾಗಿ ಅಲ್ಲ. ಪರಿಪೂರ್ಣತೆಯ ನಿರೀಕ್ಷೆ ಅನಗತ್ಯ ಒತ್ತಡವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ವೈಫಲ್ಯಗಳು ಸಹಜ. ಸೋಲನ್ನು ಅಂತ್ಯವೆಂದು ನೋಡುವ ಬದಲು ಪಾಠವೆಂದು ಪರಿಗಣಿಸಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡಾಗ ಒತ್ತಡದ ತೀವ್ರತೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಒತ್ತಡವು ಸಾಮಾನ್ಯ ಮಟ್ಟವನ್ನು ಮೀರಿ ದೈನಂದಿನ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಮನೋವೈದ್ಯರು ಅಥವಾ ಆಪ್ತ ಸಮಾಲೋಚಕರ ನೆರವು ಪಡೆಯುವುದು ದುರ್ಬಲತೆಯಲ್ಲ, ಅದು ಜವಾಬ್ದಾರಿಯುತ ನಿರ್ಧಾರವಾಗಿದೆ. ಏಕೆಂದರೆ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾದದ್ದು. ಒಟ್ಟಿನಲ್ಲಿ
ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ತಪ್ಪಿಸುವುದಲ್ಲ, ನಿರ್ವಹಿಸುವುದೇ ಬದುಕಿನ ಕಲೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಬದುಕನ್ನು ನಿರ್ವಹಣೆ ಮಾಡಿದಾಗ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡೂ ಕೂಡ ಸಮತೋಲನದಿಂದ ಇದ್ದು ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತವೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.